ರೇ ಏನಪ್ಪ ಮದನ್, ನೀನ್ ಕಾಫಿ ತರ್ತಿದ್ಯಾ? ಮಾವ, ಸಾವಿತ್ರಿ ನಿಮ್ಮೆಲ್ರಿಗೋಸ್ಕರ ಕಾಫಿ ಮಾಡಿದ್ಲು. ಅದನ್ನ ನಾನೇ ನನ್ನ ಕೈಯಾರೆ ಕೊಡೋಣ ಅಂತ ತಗೊಬಂದೆ. ತಗೊಳ್ಳಿ, ಕಾಫಿ ಕುಡೀರಿ. ನಮ್ಮ ಸಾವಿತ್ರಿ ತುಂಬಾ ಒಳ್ಳೆ ಹುಡುಗಿ, ಹಳ್ಳಿಯವಳು ಅಂದ್ರೆ ಕೈ ರುಚಿ ಕೇಳ್ಬೇಕಾ? ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ತಗೊಳ್ಳಿ. ಅಂತೂ ಕಾಫಿ ಕುಡಿದೇ ಇರೋ ಹಾಗೆ ಮಾಡಿಬಿಟ್ಲು. ಆದರೆ ಈಗ ಕೋಪನ ಹೇಗೆ ಎದುರಿಸ್ತೀಯ ಸಾವಿತ್ರಿ? ಹೇಗೆ ಆದರೂ ಸಿಕ್ಕಾಕೊಳ್ಳೇಬೇಕು. ಸಾವಿತ್ರಿ, ಏನಮ್ಮ ಇದೆಲ್ಲ? ಅದು ಯಜಮಾನ್ರೆ. ಸಾವಿತ್ರಿ, ಏನ್ ಮಾಡಿದೆ ನೀನು? ಬಂದಿರೋ ಗೆಸ್ಟ್ ಮುಂದೆ ಮಾವಂಗ್ ಅವಮಾನ ಮಾಡ್ತಿದ್ಯಲ್ಲ. ಇದರಿಂದ ಮಾವಂಗ್ ಎಂತ ಕೆಟ್ಟ ಹೆಸರು ಗೊತ್ತಾ? ಸಾವಿತ್ರಿ, ಏನಾಯ್ತು? ಯಾಕೆ ಹೀಗೆ ಮಾಡಿದೆ? ಅದು ಯಜಮಾನ್ರೆ, ಇವತ್ತು ಗ್ರಹಣ ಅಲ್ವರ? ಟಿವಿನಾಗೆ ಹೇಳ್ತಿದ್ರು ಗ್ರಹಣ ಮುಗಿಯೋವರೆಗೂ ಏನು ತಿನ್ಬಾರ್ದು, ಹಂಗ ಒಂದ್ ವೇಳೆ ಏನಾದ್ರು ತಿಂದ್ರೆ ಆರೋಗ್ಯ ಹೆಚ್ಚು ಕಮ್ಮಿ ಆಯ್ತದೆ ಅಂತ. ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಯ್ಯೋ ಹುಚ್ಚು ಹುಡುಗಿ, ಇವತ್ತು ಗ್ರಹಣನೇ, ಆದ್ರೆ ಭಾರತದಲ್ಲಿ ಗೋಚರ ಆಗಲ್ಲ. ಈ ಗ್ರಹಣದಲ್ಲಿ ತಿನ್ನಬಾರ್ದು, ಕುಡಿಬಾರ್ದು ಅನ್ನೋದು ಅವ್ರವ್ರ ನಂಬಿಕೆ. ಆ ನಂಬಿಕೆ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಆದ್ರೆ ನಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟೆಲ್ಲ ಮಾಡಿದೆಯಲ್ಲ, ಸಂತೋಷ. ಮೂರ್ತಿಗಳೇ, ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಅಯ್ಯೋ, ಅದರಲ್ಲೇ ಇದೆ ಬಿಡಿ ಸರ್. ಗ್ರಹಣ ಟೈಮಲ್ಲಿ ನಮ್ಮನೇಲೂ ಏನು ತಿನ್ನಲ್ಲ ಹಾಗೂ ಕುಡಿಯಲ್ಲ. ಪಾಪ ಇವರು ತಪ್ಪಾಗಿ ತಿಳ್ಕೊಂಡು ಹಾಗೆ ಮಾಡಿದ್ದಾರೆ. ಆದರೂ ಅವ್ರ ಒಳ್ಳೆತನ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಕಾಫಿ ಹಾಗೇ ಇದೆ, ಅದನ್ನ ಕುಡೀರಿ. ಬೇಡ ಸರ್, ಇವ್ರ ನಂಬಿಕೆ ನಂಗೆ ತುಂಬ ಇಷ್ಟ ಆಯಿತು.